ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಂದಿನ ಬ್ಲಾಗಲ್ಲೇ ನಾನು ಜಾಮೂನ್ ಮಾಡೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಈಗ ಇದನ್ನೆಲ್ಲ ತೊಗೊಂಡು ನಾನು ಅತ್ತೆ ಮಾವ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಅತ್ತೆ ಮಾವ ಬಂದ್ಬಿಟ್ಟು ಊರಿಗೆ ಹೋಗಿದ್ರು. ಅವತ್ತು ಹುಡುಗನ ಮನೆಯಲ್ಲಿ ಇದಿತ್ತು, ಹೆಣ್ಣಿನವ್ರು ಬಂದು ದೀಪಶಾಸ್ತ್ರ ಮಾಡೋದಿತ್ತು. ಸೊ ಹಂಗಾಗಿ ಅತ್ತೆ ಮಾವ ಊರಿಗೆ ಹೋಗಿದ್ರು. ಇನ್ನು ಮಕ್ಕಳೆಲ್ಲ ವಂಡರ್ಲಾಗೆ ಹೋಗಿದ್ರು. ಇನ್ನು ಅದಕ್ಕೆ ಅಣ್ಣ ಮಾತ್ರ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಸೊ ಮಧ್ಯಾಹ್ನ ಊಟ ಮಾಡ್ಕೊಂಡು ನಾವು ಇಲ್ಲಿಂದ ಜಾಮೂನ್ ಮಾಡಿದ್ನಲ್ಲ ಅದನ್ನೆಲ್ಲ ತೊಗೊಂಡು ಅತ್ತೆ ಮಾವ ಮನೆಗೆ ಹೋದ್ವಿ. ಶಶುಗೆ ಹಾಗೆ ಅವತ್ತಿನ ದಿನ ನಮ್ಮ ಅದಕ್ಕೆ ಮಗ ಶಶಾಂಕ್ ಇದ್ದಾರಲ್ಲ, ಅವರ ಬರ್ತಡೇ ಇತ್ತು. ಅವ್ರಿಗೂ ಕೂಡ ವಿಶ್ ಮಾಡಿಬಿಟ್ಟು ಬಂದಂಗೆ ಆಗುತ್ತೆ. ಇನ್ನೇನು ಬೇಗ ಬಂದುಬಿಡ್ತಾರಲ್ವ, ಒಂದು 7:30-8 ಗಂಟೆ ಅಷ್ಟರಲ್ಲಿ ಬಂದುಬಿಡ್ತಾರೆ. ಸೊ ಅಷ್ಟರಲ್ಲಿ ನಾವು ಅವನಿಗೆ ವಿಶ್ ಮಾಡಿಬಿಟ್ಟು ಬರ್ಬೋದು ಅಂಥೇಳಿ ಬರೀ ಕೈಯಲ್ಲೇನು ಹೋಗೋದು ಅಂತ ಜಾಮೂನ್ನೇ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ತೊಗೊಂಡು ಅತ್ತೆ ಮಾವ ಮನೆಗೆ ಹೊರಟಿದ್ದೀನಿ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಜಾಮೂನ್ ಅಂದರೆ ಆಲ್ಮೋಸ್ಟ್ ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ. ಮೊದಲಿಗೆ ಒಂದೇ ಒಂದು ಪ್ಯಾಕೆಟ್ ಹಾಕ್ಕೊಂಡು ಮಾಡಿದೆ, ಬಟ್ ಅದು ಯಾಕೋ ಸಾಕಾಗಲ್ಲ ಅಂತ ಅನ್ನಿಸ್ತು ನನಗೆ. ಈಗ ಮಾಡಿದ್ಮೇಲೆ ಒಬ್ಬೊಬ್ರಿಗೆ ಒಂದು 3 ಆದರೂ ಜಾಮೂನ್ ಬರಬೇಕು ಅಂತೇಳ್ಬಿಟ್ಟು ಮತ್ತು ನಾನು ಇನ್ನೊಂದು ಪ್ಯಾಕೆಟ್ ತೊಗೊಂಡು ಬಂದಿದ್ನಲ್ಲ ಅದನ್ನು ಕೂಡ ಅರ್ಧ ಮಾಡಿ ಹಾಕ್ತೆ. ಏಕೆಂದರೆ ಪಾಕ ಮಾಡಿದ್ದು ನಾನು ಇನ್ನೊಂದು ಅರ್ಧ ಪ್ಯಾಕೆಟಿಗೆ ಆಗೋಷ್ಟಿತ್ತು. ಹಂಗೇನಾದರೂ ಪೂರ್ತಿ ಆಗುತ್ತೆ ಅಂದರೆ ಪೂರ್ತಿ ಮಾಡಿಬಿಡ್ತಾಯಿದ್ದೆ, ಬಟ್ ಅಷ್ಟೊಂದು ಇರಲಿಲ್ಲ. ಇದ್ರ ಮೇಲೆ ಆಯ್ತಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ಜಾಮೂನ್ ಮಾಡಿದ್ದೆ, ಅಲ್ಲಿವರೆಗೂ ವೀಡಿಯೋ ಎಂಡ್ ಮಾಡಿದ್ದೆ. ಇವಾಗ ಅದರಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಜಾಮೂನೆಲ್ಲ ಡಬ್ಬಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಅಲ್ಲಿ 11 ಮೆಂಬರ್ಸ್ ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು 3 ಜಾಮೂನ್ ಹಾಕೋ ಥರ ತೊಗೊಂಡಿದ್ದೀನಿ. ಆಮೇಲೆ ನಮಗೆ ಒಂದು 3-4 ಇದೆ ಅಷ್ಟೇ. ಇವಾಗ ನನ್ನ ಮಗನಿಗೆ ಪಾಪ ಇಲ್ಲ, ಇರೋದ್ರಲ್ಲಿ 3 ಅವನಿಗೆ ಕೊಡ್ತೀನಿ. ಇನ್ನು ಮಿಕ್ಕಿದ್ದು ಇನ್ನೊಂದು ಪ್ಯಾಕೆಟ್ ಇದೆಯಲ್ಲ, ಅದು ಬೇಕಿದ್ರೆ ಮಾಡಿದ್ರಾಯ್ತು. ಇನ್ನೊಂದ್ಸಲ ನೆಕ್ಸ್ಟ್ ವೀಕ್ ನನ್ನ ಮಗನ ಬರ್ಡೇ ಇದೆ, ಅವಾಗ ಮಾಡಿಕೊಡ್ತೀನಿ. ಆಯ್ತಪ್ಪ? ಬಿಡು ಇವಾಗ, ಬಿಡು. ರಸದ ಜೊತೆ ತಿನ್ನುವಂತೆ ಅರ್ಜೆಂಟು ನನ್ನ ಮಗನಿಗೆ. ಸೊ ಇವಾಗ ಕುರುಬ್ರಳ್ಳಿಗೆ ಹೊರಡಬೇಕು. ನನಗೆ ರಂಗೋಲಿ ಕಾಂಪಿಟೇಷನಲ್ಲಿ ಪ್ರೈಸ್ ಕೊಡ್ತಾರಂತೆ, ಗಿಫ್ಟ್ ಕೊಡ್ತಾರಂತೆ. ನನಗೆ ಗೊತ್ತಿಲ್ಲ ಏನು ಗಿಫ್ಟ್ ಕೊಡ್ತಾರೆ ಅಂತ. ಕೂಪನ್ ಕೊಟ್ಟಿದ್ದಾರೆ ಅಷ್ಟೇ, ಗಿಫ್ಟ್ ಕೂಪನ್ನು. ಹಂಗಂದ್ರು ಗಿಫ್ಟ್ ತೊಗೊಂಡು ಬಂದಾಗ ಕಾಲ್ ಮಾಡ್ತಾರಂತ, ಹೋಗಿ ನಾವೇ ಇಸ್ಕೊಂಡ್ಬರ್ಬೇಕಂತ ಗಿಫ್ಟನ್ನು. ಅಂದರೆ ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೆಲ್ಲನೂ ಪ್ರೈಸ್ ಇದೆ ಅಂತ ಅಂದರು. ಅದರಲ್ಲಿ ಫಸ್ಟು, ಸೆಕೆಂಡು, ಥರ್ಡ್ ಇರೋರಿಗೆ ಸ್ವಲ್ಪ ಸ್ಪೆಷಲಾಗಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವರೇ ಡಿಸೈಡ್ ಮಾಡ್ಕೊಬಿಡ್ತಾರೆ. ಶಿಶಿರ್ ಬೇಡ ಅಂತ ಹೇಳಿದ್ದೀನಿ ಬೆಳಗ್ಗೆನೆ, ಬೇಡ ಅಂತ ಹೇಳ್ತಾ ಇದ್ದೀನಿ ಶಿಶಿರ್. ಈಗ ಬಂದರೆ ಅದೇ ಬ್ಯಾಟಲ್ಲೇ ಏನು ಆಗೋವರೆಗೂ ಹೊಡೆದಾಕ್ಬಿಡ್ತೀನಿ. ಆಮೇಲೆ ಶಟಲ್ಗೆ ಬ್ಯಾಟ್ ಎತ್ಕೊಂಡು ಬಾಲಲ್ಲಿ ಆಟ ಆಡ್ತಾನೆ. ಅದು ಕಾಸ್ಟ್ಲಿ ಬ್ಯಾಟ್ ಅಂತೆ. ಕಿತ್ತೋಯ್ತು ಅಂತಂದರೆ ಹೋಯ್ತದು. ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ ಬೇಡ ಕಣೋ, ಬೇಡ ಕಣೋ. ಮತ್ತು ಇನ್ನೊಂದು ಏನಂದರೆ, ಹಿಂಗೆ ಮಲ್ಕೊಂಬಿಟ್ಟು ಏನಾದ್ರು ಕೈಗೆ ಏನು ಸಿಗುತ್ತೋ ಅದು ಆಡ್ತಾ ಇರ್ತಾನೆ. ನನಗೆ ಎಷ್ಟು ಸಲ ಬಿದ್ದಿದೆ ಗೊತ್ತಾ, ಅವನು ಆಡ್ತಾ ಇರೋದು ವಸ್ತು ಮುಖದ ಮೇಲೆ ಬಿದ್ದು ಏಟಾಗಿದೆ ಗೊತ್ತಾ ನನಗೇನೆ. ಏನಾದ್ರು ಚೂಪಾಗಿರೋ ವಸ್ತುನ ಆಟಾಡ್ಕೊಂಡು ಹಂಗೆ ಆಟಾಡ್ಕೊಂಡು ಏನಾದ್ರು ಕಣ್ಣಿಗೆ ಏನಾದ್ರು ಬಿದ್ದರೆ ಏನು ಎಫೆಕ್ಟ್ ಆಗಲ್ಲ. ಯಾವುದು ಬೇಡ ಅಂತೀನೋ ಅದನ್ನೇ ಮಾಡ್ತಾನೆ ನನ್ನ ಮಗ. ನನಗೆ ವೀಡಿಯೋ ಮಾಡುವಾಗ ಈ ಥರ ಕೋಪ ಬರೆಸ್ಬಿಟ್ರೆ ಸಖತ್ತು ಇದಾಗ್ಬಿಡುತ್ತೆ. ಏನೋ ಹೇಳ್ತಾ ಇದೆ. ಸೊ ಗಿಫ್ಟ್ ಕೂಪನ್ ಕೊಟ್ಟಿದ್ದಾರೆ, ಗಿಫ್ಟ್ ಕೊಡ್ತಾರಂತೆ. ಅದು ಗಿಫ್ಟ್ ಕೊಟ್ಟಾಗ ತೋರಿಸ್ತೀನಿ ಏನು ಗಿಫ್ಟ್ ಕೊಟ್ಟರು ಅಂತ ಹೇಳ್ಬಿಟ್ಟು. ಇವಾಗ ಬನ್ನಿ ನಮ್ಮ ಅತ್ತೆ ಮಾವ ಮನೆಗೆ ಹೋಗೋಣ. ನಮ್ಮ ಅತ್ತೆ ಮಾವ ಊರಿಗೆ ಹೋಗಿರ್ತಾರೆ, ಹೋಗಿ ಬಂದಿರ್ತಾರೋ ಏನೋ ಎಷ್ಟೊತ್ತಿಗೆ ಗೊತ್ತಿಲ್ಲ. ಇನ್ನು ಆಲ್ರೆಡಿ 4 ಗಂಟೆ ಆಗ್ತಾಯಿದೆ. ಸೊ ಬಟ್ಟೆ ವಾಶ್ಗೆ ಹಾಕೋದಿತ್ತು, ನಾಳೆ ಅವ್ನಿಗೆ ಯೂನಿಫಾರ್ಮ್ ಎಲ್ಲ ಹಾಕ್ಬೇಕಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಜಾಮೂನ್ ಕೂಡ ಮಾಡಿಕೊಂಡು ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಮಾಡಿರೋದು ಹಂಗೆ ಇದೆ. ಅಲ್ಲಿ ಏನಾದ್ರು ನಾನ್ ವೆಜ್ ಏನಾದ್ರು ಮಾಡಿರ್ತಾರೇನೋ. ಬಿಸಿಬೇಳೆ ಬಾತ್ ಯಾರು ತಿಂತಾರೆ ನಾನ್ ವೆಜ್ ಮಾಡಿರೋ ಟೈಮಲ್ಲಿ? ಗೊತ್ತಿಲ್ಲ, ನೋಡ್ತೀನಿ ಅದನ್ನು ಏನು ಮಾಡೋದು ಅಂತ. ಎತ್ಕೊಂಡು ಕುರುಬ್ಳಿಗೆ ಹೋಗ್ತೀವಿ. ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಟೈಮ್ ಬಂದ್ಬಿಟ್ಟು
4:30 ಆಗ್ತಾಯಿದೆ. ಇವಾಗ ಕುರುಬಳ್ಳಿಗೆ ಹೊರಡ್ತಾ ಇದ್ದೀವಿ. ಜಾಮೂನನ್ನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ. ಈ ಒಂದು ಡ್ರೆಸ್ಸು ಬ್ಲ್ಯಾಕ್ ಕಲರು ಮೀಶೋನಲ್ಲಿ ತರಿಸ್ಕೊಂಡಿದ್ದು. ಇದನ್ನು ಯಾವಾಗ ವೇರ್ ಮಾಡಿದ್ದೆ ಗೊತ್ತಾ? ಲಾಸ್ಟ್ ಟೈಮ್ IPL ಫೈನಲ್ ಆಯಿತು ಗೊತ್ತಾ, 2025 ಫಸ್ಟ್ ಟೈಮು RCB ಮ್ಯಾಚ್ ಗೆಲ್ತಲ್ಲ, ಆ ಟೈಮಲ್ಲಿ ಹಾಕ್ಕೊಂಡಿದ್ದಂಥ ಡ್ರೆಸ್ ಇದು. ನನ್ನ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅವತ್ತು ಯಾವುದೋ ಒಂದು ನಮ್ಮ ಮಾವನವರ ಅಣ್ಣನ ಮಗನ ಮದುವೆಗೆ ಹೋಗಿದ್ವಿ ಮಲ್ಲೇಶ್ವರಂ ಹತ್ರ. ಸೊ ಅಲ್ಲಿ ಎಲ್ಲರ ಕೈಯಲ್ಲೂ, ಮದುವೆಗೆ ಬಂದಿರೋರು ಎಲ್ಲರ ಕೈಯಲ್ಲೂ ಮೊಬೈಲ್ ಇತ್ತು. ಅವತ್ತಿನ ದಿನ ಈ ಒಂದು ಡ್ರೆಸ್ಸನ್ನು ವೇರ್ ಮಾಡಿದ್ದೆ. ಮದುವೆ ಮುಗಿಸ್ಕೊಂಡು ಬಂದು ಇದೇ ಡ್ರೆಸ್ಸಲ್ಲೇ ವೇಟ್ ಮಾಡ್ತಾಯಿದ್ದೆ. ಕಡೆಗೂ ನಮ್ಮ RCB ಗೆದ್ದಿತ್ತು. ಸೊ ಅವತ್ತು ವೇರ್ ಮಾಡಿದ ಡ್ರೆಸ್ಸು ಅವತ್ತಿಂದ ಇವತ್ತವರೆಗೂ ಹಾಕ್ಕೊಂಡೇ ಇರಲಿಲ್ಲ ನಾನು. ಇವಾಗ ಹಾಕ್ಕೊಂಡಿದ್ದೀನಿ ಫೈನಲಾಗಿ. ಎಂಥ RCB ಮೂಮೆಂಟ್ ಅಲ್ವಾ ಇದು? ಅಲ್ಲ, ಮೆಮೊರಿ, RCB ಮೆಮೊರಿ ಇದು. ಸೊ ಬನ್ನಿ ಹೋಗೋಣ. ಇವಾಗ ಕುರುಬಳ್ಳಿಗೆ ಹೋಗ್ಬಿಟ್ಟು ಎಲ್ಲರೂ ಮೀಟ್ ಮಾಡೋಣ, ಫ್ಯಾಮಿಲಿ ಅವ್ರನ್ನೆಲ್ಲ. ಮಕ್ಕಳೆಲ್ಲ ಮಂಡಲಾಗಿ ಹೋಗಿದ್ದಾರೆ. ಅವರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಅವ್ರು ಬಂದಮೇಲೆ ಮೀಟ್ ಮಾಡ್ಕೊಂಡು ಬರೋದು. ನನ್ನ ಮಗ ಕೆಳಗಡೆ ಹಿಡಿಯೋದು 2 ನಿಮಿಷ ಲೇಟ್ ಆದರೂ ಗಾಡಿ ಎತ್ಕೊಂಡು ಹೋಗ್ಬಿಡ್ತಾನೆ. ನೋಡಿ, ವಾಪಸ್ ಬರ್ತಾನೆ ನನಗೆ. ಶಿಶಿರ್, ಕೆಳಗಡೆ ಬಂದರೆ ಒದೇ ತಿಂತೀಯಾ? ನಿಲ್ಲಿಸ್ಬಿಡು ಗಾಡಿ. ನೋಡು, ಹಂಗೂ ಹೇಳಿದ್ರು ಮತ್ತೆ ವಾಪಸ್ ಆ ಕಡೆಗೆ ತೊಗೊಂಡೋಗಿದ್ದಾನೆ. 2 ನಿಮಿಷ ಲೇಟ್ ಆದರೂ ಹಾಗೆ. ನಾನು ಇಲ್ಲೆಲ್ಲ ಹಾಕಿದ್ದಾರೆ, ಏನು ಎಲ್ಲ ಲಾಕ್ ಆಗಿದೆ ಅಲ್ವಾ, ನೋಡ್ಕೊಂಡು ಹೋಗ್ಬೇಕಲ್ವಾ, ಹಂಗೆ ಹೋಗ್ಬಿಡೋಕ್ಕಾಗುತ್ತಾ? ನಾನು ಇಲ್ಲೆಲ್ಲ ಚೆಕ್ ಮಾಡಿಕೊಂಡು ಹೊರಡೋದು. ಅವನು ಅಷ್ಟರಲ್ಲಿ 24 ರೌಂಡ್ ಹೊಡಿಯೋದು. ಶಿಶಿರ್ ಬಿಟ್ಬಿಟ್ರೆ ನಮ್ಮ ಮಾವ ಏನಿಲ್ಲ ಕತೆ. ಅವರು ಇಲ್ಲ 1:30-2 ಗಂಟೆ ಅಷ್ಟೆಲ್ಲ ಹೊರಟಿರ್ತಾರೆ ಅನ್ಕೋತೀನಿ. ಅಲ್ಲ, ಈಗ ಹುಡುಗಿ ಮನೆಯಿಂದ ಬಂದಿಲ್ಲಿದ್ವಾ? ಹಂಗೆ ಏನೋ ಗೊತ್ತಿಲ್ಲ. ನಡಿ, ಬಂದ್ಮೇಲೆ ಗೊತ್ತಾಗುತ್ತೆ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ. ಒಟ್ಟಲ್ಲಿ ಅವ್ರು ಬಂದಿದ್ರಂತೂ ಕೆಳಗಡೆ ನೀರು ಆನ್ ಮಾಡ್ಕೊಂಡು ನಿಂತಿರ್ತಾಯಿದ್ರು. ಈ 3 ಫ್ಲೋರ್ನ ಆವಾಗ ಎಷ್ಟು ಸಲ ಹತ್ತಿ ಇಳಿತಿದ್ನೋ. ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 10 ಸಲ, 10-15 ಸಲ. ಈಗ 1 ಸಲ ಹತ್ತಕ್ಕೆ ಸುಸ್ತಾಗುತ್ತೆ, ರೂಢಿ ತಪ್ಪಂಗಾಗಿ. ನಮ್ಮ ಹಂಗ ಹೊಡೋದು ಅಷ್ಟೇ. ಹಿಂಗಿರುತ್ತೆ, ಕೆಳಗೆ ಮಾತ್ರ ಹಿಂಗಿರೋದು, ಮೇಲ್ಕೊಂಡ್ಮೇಲೆ ಹಿಂಗೆ ಎಲ್ಲ ಗೊತ್ತಾ. ಒಂದ್ಸರಿ ಕೆಳಗಾಗ್ಬಿಟ್ಟು ಹಿಂಗ್ ಸುತ್ತು ಕಿರ್ಚಿಲ್ದು ಸರಿಯಾಗಿ ನಮ್ಗೆ ನಗು. ಅಲ್ಲ, ಅವಳು ಅಟ್ಲೀಸ್ಟ್ ಕೂತಿದ್ಲಲ್ಲ. ನಾನಂತೂ ದೇವರಣೆಗೂ ಮುಟ್ತಾನೂ ಇರ್ಲಿಲ್ಲ. ನಾವೇ ಫಸ್ಟ್ ಬ್ಯಾಚು. ಅದು ಅಕ್ಷಾ ಮತ್ತೆ ಶಶುಮಾಮ ಲಾಸ್ಟ್ ಅಲ್ಲಿ ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದ್ರು. ನಾವೆಲ್ಲ ಸ್ಲೇಟ್ ಹಾಕೊಂಡ್ಬಿಟ್ಟಿದ್ವಿ. ಅಲ್ಲಿ ಕರೆಕ್ಟಾಗಿ ಕ್ಲೋಸಿಂಗ್ ಟೈಮು 30 ಮಿನಿಟ್ ಟೈಮ್ ಇತ್ತು. ನಾವು ಕುರುಬಳ್ಳಿಗೆ ಹೋಗೋ ಅಷ್ಟರಲ್ಲೇ ಅದಕ್ಕೆ ಬಿರಿಯಾನಿ ಎಲ್ಲ ಮಾಡಿದರು. ಚಿಕನ್ ಬಿರಿಯಾನಿ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದಂಗೆ ಅತ್ತೆ ಮಾವ ಕೂಡ ಊರಿಂದ ಬಂದರು. ಸೊ ಅವ್ರು ಬಂದಮೇಲೆ ಇನ್ನು ಮಕ್ಳುಗಳು ಎಲ್ಲಿದ್ದಾರೆ ಫಸ್ಟು ವಿಚಾರಿಸಿ ಅಂತ ನಮ್ಮ ಮಾವ ಅವರು ಶುರು ಹಚ್ಕೊಂಡ್ರು. ಅವ್ರಿಗೆ ಮಕ್ಕಳು ಬೇಗ ಮನೆಗೆ ತಲುಪಿಬಿಡ್ಬೇಕು. ಅವಾಗ ಅವ್ರು ಬಂದಿದ್ದು ಸಂಡೇ ಆಗಿದ್ದರಿಂದ ಒಂದು 8:30-9 ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಅವ್ರು ಬಂದಾಗ. ಸೊ ಹಂಗಾಗಿ ಫಸ್ಟು ಫೋನ್ ಮಾಡಿ ಮಕ್ಕಳೆಲ್ಲಿದ್ದಾರೆ. ಇವಾಗೇನೋ ಕೆಂಗೇರಿವರೆಗೂ ವಂಡರ್ಲಾ ಅವರೇ ಫ್ರೀ ಬಸ್ಸು ಬಿಟ್ಟಿರ್ತಾರಂತೆ. ಸೊ ಕೆಂಗೇರಿಗೆ ಬಂದು ಅಲ್ಲಿಂದ ಹೋಗ್ಬೋದು ಆ ಥರ ಅಂತ ಹೇಳ್ತಾಯಿದ್ರು. ಸೊ ಇವ್ರು ಬಂದುಬಿಟ್ಟು ಯಾವುದೋ ಊರು ಹೇಳಿದ್ರಪ್ಪ, ಮರ್ತ್ಬಿಟ್ಟೆ ನಾನು. ಅಲ್ಲಿವರೆಗೂ ಬಸ್ಸಲ್ಲಿಗೆ ಅಂದರೆ ವಂಡರ್ಲಾ ಬಸ್ಸಲ್ಲೇ ಬಂದುಬಿಟ್ಟು ಅಲ್ಲಿಂದ ಇವರು ಮೆಟ್ರೋ ಹತ್ಕೊಂಡು ಬಂದಿದ್ದಾರೆ. ಲಾಂಗ್ ಸ್ಟಾಪ್ ಬರುತ್ತೆ ಆ ಕಡೆ. ಅದು ಯಾವುದೋ ಊರು ಹೇಳಿದ್ರು, ಬಟ್ ಮರ್ತೋಯ್ತು ನನಗೆ. ಸೊ ಅಲ್ಲಿಂದ
ಮೆಟ್ರೋ ಹತ್ಕೊಂಡು ಎಲ್ಲ ಮನೆಗೆ ಆರಾಮಾಗಿ ಬಂದು ತಲುಪಿದ್ರು. ಸೊ ಬಂದಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಕೂತ್ಕೊಂಡೆಲ್ಲ ಬಿರಿಯಾನಿ ತಿಂದ್ವಿ. ಸೊ ಬಿರಿಯಾನಿ ತಿಂದಮೇಲೆ ಇನ್ನು ಜಾಮೂನ್ ಕೂಡ ಎಲ್ಲರಿಗೂ ಹಾಕ್ಕೊಟ್ರು. ಸೊ ಎಲ್ಲರೂ ಕೂಡ ಜಾಮೂನ್ ತಿಂದು ಇನ್ನು ವಂಡರ್ಲಾಯಿಂದ ಬಂದಮೇಲೆ ಏನೇನೆಲ್ಲ ಆಯಿತು ಅಲ್ಲಿ ಅದನ್ನೆಲ್ಲ ಫುಲ್ಲು ಮಕ್ಕಳು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು. ಯಾರ್ಯಾರು ಯಾವ್ಯಾವ ಆಟ ಆಡಿದ್ರು, ಯಾರ್ಯಾರು ಎದುರುಕೊಂಡ್ರು ಆಟ ಆಡೋದಕ್ಕೆ, ಯಾರ್ಯಾರು ಏನೇನೆಲ್ಲ ಆಯಿತು ಅದನ್ನೆಲ್ಲ ಹೇಳ್ತಾಯಿದ್ರು. ಅವ್ರ ಎಕ್ಸ್ಪೀರಿಯೆನ್ಸ್ಗಳನ್ನ ನಾವು ಕೇಳ್ಕೊಂಡು ಕೂತ್ಕೊಂಡಿದ್ವಿ. ಇದಿಷ್ಟು ಮಾಡೋ ಅಷ್ಟರಲ್ಲಿ ನಾವು ಮಾತಾಡ್ಕೊಂಡಿರೋ ಅಷ್ಟರಲ್ಲಿ ನಮ್ಮ ಭಾವ ಹೋಗಿ ಕೇಕ್ ಕೂಡ ತೊಗೊಂಡು ಬಂದರು. ಸೊ ಹಂಗಾಗಿ ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ಬಿಡೋಣ ಅಂಥೇಳಿ ಅಂದ್ಕೊಂಡ್ವಿ. SASHU ಸಶು ಇಷ್ಟೇ ಬರ್ತಡೆ ಕೇಕ್ ಹೋದ್ಮೇಲೆ ಅಷ್ಟೇ ಹಂಗೆ ಬಂದಿರೋದು ಬೇಗ ಹೋಗಪ್ಪ, ಟೈಮ್ ಇಲ್ಲ, ಊಟಕ್ಕೆ ಹೋಗ್ರಿ ಎಲ್ಲ ಹೋಗಿದ್ರಿ. ಅಲ್ಲ ಊಟ ಮಾಡ್ಬಿಟ್ಟೆ ಕಟ್ ಮಾಡ್ತಾ ಇರೋದು. ಇವಾಗ ಊಟ ಆಗಿದ್ರೆ ಊಟಕ್ಕೆ ಹೋಗ್ಬೇಕಂತೆ. ನೀನ್ ತಿನ್ನಿಸ್ತೇನಾ? ತಿನ್ಸಿ ಇನ್ನೊಂಚೂರು ತಿನ್ಸು. ನಾನು ಆಮೇಲೆ ತಿನ್ಸ್ತೀನಿ. ಇಷ್ಟೇ. ಹ್ಯಾಪಿ ಬರ್ಡೇ ಟು ಯು. ನಾಮಕರಣನೇ ಬೇರೆ ಮಾಡ್ಬಿಟ್ರೆ ಸಶು ಸಶು ಅಪ್ಪಾಜಿ ಸ್ವಲ್ಪ ತಗೊಳ್ಳೋ, ಆಮೇಲೆ ಅರ್ಧ ಈಗ ತಿನ್ಕೋ. ಹಂಗೆ ತಿನ್ಕೋ. ಇರು ಅಪ್ಪಾಜಿ ಅಮ್ಮ ಬರ್ಲಿ. ನಾನ್ ತಿನ್ನೋವರ್ಗು ಉಳಿಸ್ರೋ ಕೇಕ್ನ ಕಾಯ್ಕೊಂಡ್ ಕೂತಿದೀನಿ. ಒಂದ್ ಸ್ಲೈಸ್ ಆಯ್ತದ ಬಿಡ. ನಮ್ಮ ಅತ್ತೆ ಇವಾಗ ದೇವ್ರಿಗೆ ಪ್ರಸಾದ ತಿನ್ನಿಸ್ತಂತೆ. ಕೈ ಹಿಂಗ್ ಹಿಡ್ಕೊಂಡ್ ಭಯ ಭಕ್ತಿ. ಬರ್ತಿದೆ ಈಗ. ಅಪ್ಪಾಜಿ ತಿನ್ಸ ಗುರು ಅನ್ಬೇಕು ನೀವು. ಸ್ವಲ್ಪ ಇವನಂತೂ ಫುಲ್ ವಾಶ್ ಔಟ್. ಇವನು ಹೆಂಗೆ ಎತ್ಕೊತಾವನೆ. ಹಿಂದೆ ಎತ್ಕೋ ಅವ್ರಿಗೆ. ಬಟ್ ಅಮ್ಮಾಗೆಲ್ಲ ನಿನ್ಗೆ ಆಪ್ ಬರ್ತದೆ ಮನೆ. ಸೌಂಡ್ ಎಫೆಕ್ಟ್ ಮಿಕ್ಕಿರಲ್ಲ. ಸಾಕು, ನಿಮಗೆ ಕಟ್ ಮಾಡ್ತೀನಿ ಹಂಗೆ. ನಮ್ಗೆ ಹಿಂಗೆ ನಾಮ ಬಂದ್ಬಿಟ್ಟಿದ್ರು ಗುಳ್ಳೆ ಆಗುತ್ತೆ. ನಾಳೆ ಕಂಪ್ನಿಗೆ ಹೋಗ್ಬೇಕು. ಪೇಸ್ಟ್ರಿ ತಿನ್ನೋರು ತಿನ್ಸೋ.
3 ಮಾಡ್ಬಿಟ್ಟು ಇದು ಮೇಸ್ತ್ರಿ ಅಲ್ಲ ಮೇಸ್ತ್ರಿ. ಅದು ಯಾರು ಪೇಸ್ಟ್ ಒಂದು ಸ್ತ್ರೀಗೆ ಶಿವಪುತ್ರ ಮಾತ್ರ ಮೇಸ್ತ್ರಿ ಪೇಸ್ಟ್ರಿ ಕೊಡೋ ಆಮೇಲೆ ನನಗೂ ಪೇಸ್ಟ್ರಿ ಕೊಡೋ ಮೇಸ್ತ್ರಿ ಹೆಂಗ್ ಆಡಿಸ್ತಾ ಇದ್ದೀರಾ. ಸ್ಕೂಲಲ್ಲಿ ಒಂದ್ ಪದ ತಂದು ಬಿಟ್ರೆ ಅದೇ ದಿವಸ ಎಲ್ಲ ಓಡಿಸೋದು. ಗೋಕವನು ಫುಲ್ ಯಾರು ಒಂದು ಪದ ನಾನು ಯಾರ ಮುಂದೆ ಇವ್ರ ಮುಂದೆ ಮಾತ್ರ ರಾಮನ್ ಮಾತಾಡಿ ನಾನು ಹೇಳ್ತಾನೆ ಇರ್ತೀನಿ ಅದನ್ನೇ. ನಾನು ಸ್ಟಾರ್ಟಿಂಗ್ ಎಲ್ಲ ಅವ್ರಿಗೆ ಆಡ್ಕೊಬಿಟ್ಟೆ, ನಾನು ಫುಲ್ ಕಾನ್ಶಿಯಸ್ ಆಡ್ಕೊಬಿಟ್ಟು ನೀನ್ ಫುಲ್ ಕಾನ್ಶಿಯಸ್ ಆಗ್ಬಿಟ್ಟೆ ಅಲ್ವಾ. ಬರ್ತಡೇ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲೇ 10:30 ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ಅಲ್ಲಿಂದ ಬಂದಮೇಲೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಟೈಮ್ಗೆ ಹೇಳ್ತಾನೆ ನನ್ನ ಮಗ, ಮಮ್ಮಿ ಬುಕ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಬೈಂಡ್ ಹಾಕಬೇಕು, ಟೆಕ್ಸ್ಟ್ ಬುಕ್ ಕೊಟ್ಟಿರಲಿಲ್ಲ ಅವ್ನಿಗಿನ್ನ. ಸೊ ಇವಾಗ ಕೊಡ್ತಾ ಇದ್ದಾರೆ, ಇನ್ನೂ ಒಂದೇನೋ ಬ್ಯಾಲೆನ್ಸ್ ಇದೆ, ಅದನ್ನು ಬೈಂಡ್ ಹಾಕಬೇಕು ಅಂತ ಹೇಳಿದ್ನ. ಸರಿ ಕೊಡಪ್ಪ, ಇನ್ನೇನು ಮಾಡೋದು. ಆ ಟೈಮಲ್ಲಿ ಅವ್ನಿಗೆ ಹಾಕು ಅಂದರೆ ಒಂದು ಬುಕ್ ಹಾಕೋಕ್ಕೆ ಅರ್ಧ ಗಂಟೆ ಮಾಡ್ತಾನೆ. ನಾನೇ ಹಾಕ್ಕೊಟ್ಬಿಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಬೇಗ ಹಾಕ್ಕೊಟ್ಬಿಡೋಣ, ಇಲ್ಲಾಂದರೆ ಟೆಕ್ಸ್ಟ್ ಬುಕ್ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲ ಅಂತಂದ್ರೂ ಅಲ್ಲಿ ಸ್ಕೂಲಲ್ಲಿ ಬೈತಾರೆ, ಹಾಕಿಲ್ಲ ಅಂತಂದರೆ ಅಂದ್ಬಿಟ್ಟು ಬೇಗ ಹಾಕ್ಕೊಟ್ಬಿಡೋಣ ಅವನಿಗೆ ಅಂತೇಳಿ ಕೂತ್ಕೊಂಡೆ. ಅವನು 1, 2 ಅಂತ ಹೇಳ್ದವನು ಒಂದಷ್ಟು ಬುಕ್ನೇ ತಂದು ಕೊಟ್ಬಿಟ್ಟ, ರೆಕಾರ್ಡ್ ಅಂತೆ ಅದು ಇದು ಅಂಥೇಳಿ. ಸೊ ನಾನು ಇನ್ನೂ ತಿಂಡಿ ಕೂಡ ಮಾಡಿರಲಿಲ್ಲ ಹೇಳಬೇಕು ಅಂತಂದರೆ. ಫಸ್ಟು 1-2 ಬುಕ್ ಇರುತ್ತಲ್ವ ಹಾಕ್ಬಿಡೋಣ ಅಂಥೇಳಿ ಬಂದು ಕೂತ್ಕೊಂಡ್ರೆ ಆ ಥರ ಅಷ್ಟು ಬುಕ್ಕು ತಂದು ಕೊಟ್ಟ. ಸರಿ ಇನ್ನೇನು ಮಾಡೋದು ಪಟ್ಪಟ ಅಂತ ಬೇಗ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಎಲ್ಲ ರ್ಯಾಪ್ ಮಾಡಿದೆ, ಬುಕ್ಸ್ ಎಲ್ಲ ಬೇಗ ರ್ಯಾಪ್ ಮಾಡಿದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ಕುರುಬಳ್ಳಿಯಿಂದ ಬಂದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಅಲ್ಲಿಂದ ಬಂದೋಳು ಟೈರ್ಡಾಗಿತ್ತ ಮಾಡ್ಕೊಂಡೆ. ಈ ಕೋಲ್ಡ್ ಆಗ್ಬಿಟ್ಟು ಗಂಟ್ಲು ಕೆರ್ತಾ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಎಲ್ಲ ಕೆಲಸ ಮುಗೀತು. ಅದು ಬಟ್ಟೆ ಮಾತ್ರ ಇವಾಗ ತೆಗೆದು ಹಾಕಿದ್ದೀನಿ, ನೆನ್ನೆ ವಾಶ್ಗೆ ಹಾಕಿದ್ದು ಮರ್ಚಬೇಕು. ಇನ್ನು ಇದಂತೂ ಇವತ್ತೊಂದು ವೀಡಿಯೋ ಮಾಡ್ಕೊಂಬಿಟ್ಟು ಎತ್ತಿಟ್ಬಿಡ್ತೀನಿ. ನಿನ್ನೆ ಮಾಡೋಣ ಅಂತ ಅಂದ್ಕೊಂಡ, ನಿನ್ನೆ ನಾನ್ ವೆಜ್ ತಿಂದ್ಬಿಟ್ಟು ಅಲ್ಲಿ. ಸೊ ಹಾಗಾಗಿ ಇನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಲ್ಲೇನು ಮುಟ್ಟಕ್ಕೆ ಹೋಗಿಲ್ಲ ನಾನು. ಇವತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ವೀಡಿಯೋ ಮಾಡಿ ಅದನ್ನೆಲ್ಲ ಫುಲ್ಲು ಎತ್ತಿಟ್ಬಿಡ್ತೀನಿ. ಸೆಟಪ್ಪು ಮನೆ ಕ್ಲೀನ್ ಮಾಡಲೇಬೇಕು. ಇದೂ ಅಷ್ಟೇ ನಿಧಾನಕ್ಕೆ ಮರ್ಚ್ಕೊಳ್ಳೋಣ ಅನ್ನೋಂಗಿಲ್ಲ, ಇದನ್ನು ಬೇಗನೆ ಮರ್ಚಿ ಎತ್ತಿಡಬೇಕು. ಆದಷ್ಟು ಮನೇನ ಎಲ್ಲ ಇದು ಮಾಡಬೇಕು. ಟೈಮ್ ಬಂದ್ಬಿಟ್ಟು 10:15 ಎಲ್ಲ ಕೆಲಸ ಮುಗೀತು. ಇವಾಗ ಫ್ರೆಶ್ ಅಪ್ ಆಗೋಣ ಅಂಥೇಳಿ ಹೊರಟನ. ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡಿದ್ದೀವಲ್ಲ, ಸೊ ಕಂಟಿನ್ಯೂ ಮಾಡೋಣ ಅಂತ. ಮತ್ತು ಇನ್ನೊಂದು ನಿನ್ನೆ ನಾವು ಅತ್ತೆ ಮನೆಯಿಂದ ಇದನ್ನು ಎತ್ಕೊಂಡು ಬಂದೆ. ಅಲ್ಲಿ ಯಾವುದೋ ಮದುವೆಗೆ ಇನ್ವಿಟೇಷನ್ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ರಂತೆ. ಒಂದೇ ಒಂದು ಕೊಟ್ಟಿದ್ರಮ್ಮ, ಏನು ಮಾಡಲಿ, 2 ಕೊಟ್ಟಿದ್ರೆ ಅರ್ಶಿನ ಕುಂಕುಮ ಹಾಕಿರ್ಬೋದು ಅಂತ. ಬಟ್ ಇದು ದೊಡ್ಡದಾಗಿರೋದಕ್ಕೆ ಅರ್ಶಿನ ಕುಂಕುಮ ಹಾಕಿರೋದಕ್ಕೇನು. ನಾನು ಅಕ್ಷತೆ ಕಾಳು ಹಾಕ್ಕೊತೀನಿ ಅಂತ ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಈಸ್ಕೊಂಡ್ಬಂದೆ ನೆನೆ ಬರಬೇಕಾದ್ರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಹೀಗೆ ತಟ್ಟೆನಲ್ಲಿ ಜೋಡಿಸಿದಾಗ ಅಕ್ಷತೆ ಕಾಳು ಹಾಕಿಡ್ಬೋದಲ್ಲ. ನಾನು ಯೂಶ್ವಲಿ ಒಂದು ಬಟ್ಲಲ್ಲಿ ಇಕ್ತಾಯಿದ್ದೆ, ಈ ಸಲ ಈ ಥರ ಇದೊಂದು ತಾವರೆ ಬಟ್ಲ ಥರ ಇದೆ. ಸೊ ಒಂದೇ ಒಂದು ಕೊಟ್ಟಿದ್ರಂತೆ. 2 ಕೊಟ್ಟರೆ ಅರ್ಶಿನ ಕುಂಕುಮ ಥರ ಇಡ್ಬೋದಾಗಿತ್ತು ಅಂತ ಅಂದರು. 2 ಕೊಟ್ಟಿಲ್ಲ ತಾನೇ, 1 ಕೊಟ್ಟಿದ್ದಾರಲ್ಲ, ಕೊಡಿ ಅಕ್ಷತೆ ಕಾಳು ಹಾಕಿರ್ತೀನಿ ಅಂತ ನಿನ್ನೆ ಒಂದು ಅವ್ರ ಹತ್ರ ಈಸ್ಕೊಂಡು ಬಂದೆ. ಅವರು ಊರಿಗೆ ಹೋಗಿ ಬಂದಿದ್ದಾರ ಸಂಜೆ 6:30 ಏನೋ ಆಗ್ಬಿಟ್ಟಿತ್ತು. ಅವ್ರು ಊರಿಗೆ ಹೋಗಿ ಬಂದಾಗಲೇ ಇನ್ನು ಮಕ್ಕಳೆಲ್ಲ ಮಂಡಾಲಾಗೆ ಹೋಗಿದ್ರ. ಸೊ ಮಂಡಾಲಾಗೆ ಬಂದಮೇಲೆ ಎಲ್ಲ ಬಯಲು ಅದೇ ಆ ರೈಡ್ ಹಂಗಿತ್ತು, ಈ ರೈಡ್ ಹಂಗಿತ್ತು ಅಂತ ಎಲ್ಲರದು ಹಾಗೆ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ನಾವೆಲ್ಲರೂ ಹೊರಗಡೆ ಹೋಗಿ ಬಂದರೆ ಆ ಪ್ಲೇಸಿನ ವರ್ಣನೆ ಮಾಡೋದ್ರಲ್ಲೇ ನಮ್ಮದು ಆಲ್ಮೋಸ್ಟ್ 1-2-3 ಡೇಸ್ ಹೋಗ್ಬಿಡುತ್ತೆ. ಹಂಗಿತ್ತು ಹಿಂಗಿತ್ತು ಅಂತ ಆ ಪ್ಲೇಸ್ ಬಗ್ಗೆ ವರ್ಣನೆ ಮಾಡಿಕೊಂಡು. ಹಾಗೆ ಅವರು ಕೂಡ ಎಕ್ಸೈಟೆಡ್ ಆಗಿ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ಅದಕ್ಕೆ ಬಿರಿಯಾನಿ ಮಾಡಿದರು. ಸೊ ಬಿರಿಯಾನಿ ತಿನ್ಕೊಂಡು ಅಲ್ಲಿಂದ ಕೇಕ್ ಕೂಡ ತಂದರು ನಮ್ಮ ಭಾವ. ಸೊ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಕೇಕ್ ತಿಂದು ಆಮೇಲೆ ಅಲ್ಲಿಂದ ನಾವು ಮನೆಗೆ ಬಂದಾಗಲೇ 10:15 10:30 ಆಗಿತ್ತು. ಇನ್ನು ಬಂದೋಳು ಕ್ವಾಟ್ಲೆ ಕಿಚನ್ ನೋಡ್ತೀನಿ ನಾನು. ಸೊ ಅದು ರಿಪೀಟ್ ಟೆಲಿಕಾಸ್ಟ್ ನೋಡಿಬಿಟ್ಟು ಮಲ್ಕೊಬಿಟ್ಟೆ.
ಇವಾಗ ಬೆಳಗ್ಗೆ ಎದ್ದವನು ನನ್ನ ಮಗ ಇವಾಗ ಮಮ್ಮಿ ಒಂದಷ್ಟು ಬುಕ್ಸ್ಗಳು ಕೊಟ್ಟಿದ್ದೆ, ಅಂದರೆ ಒಂದೊಂದೇ ಕೊಡ್ತಾಯಿದ್ರು, ನಾನೆಲ್ಲ ಒಟ್ಟಿಗೆ ಕೊಡಲಿ ಟೆಕ್ಸ್ಟ್ ಬುಕ್ ಆಮೇಲೆ ಹಾಕೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆಲ್ಮೋಸ್ಟ್ ಒಂದು 4-5 ಬುಕ್ ಕೊಟ್ಟಿದ್ದಾರೆ, ಇನ್ನೂ ಇದೆ ಬ್ಯಾಲೆನ್ಸ್ ಕೊಡೋ ಅಂಥದ್ದು. ಅದಕ್ಕೆ ಇನ್ನು ಹಂಗೆ ಬಿಟ್ಬಿಟ್ರೆ ಹಂಗೆ ಹಾಳಾಗ್ಬಿಡುತ್ತೆ, ಕೊಡು ಹಾಕ್ಕೊಡ್ತೀನಿ ಅಂತ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ನಾನು. ಅದಕ್ಕೆ ಬೈಂಡ್ ಹಾಕ್ಕೊಟ್ಬಿಟ್ಟು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ನೆನ್ನೆಲ್ಲ ಸ್ವಲ್ಪ ಹೆವಿನೇ ಊಟ ಆಯ್ತಲ್ಲ, ಇವಾಗ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇನ್ನು ಅಡುಗೆ ಮಾಡಬೇಕು. ಹೀರೆಕಾಯಿ ತರಿಸಿದ್ದೀನಿ, ಹೀರೆಕಾಯಿ ಸಾಂಬಾರು ಮಾಡಿಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಈ ವೀಕ್ ನೋಡಿದ್ರೆ ನೀರೇ ಬಿಟ್ಟಿಲ್ಲ ನಮಗೆ. ಕಾವೇರಿ ನೀರು ಬಿಡ್ತಾಯಿದ್ರು ವಾರಕ್ಕೆ ಫುಲ್ ಆಗೋ ಥರ, ಬಟ್ ಈ ಸಲ ಏನೋ ನೀರೇ ಬಿಟ್ಟಿಲ್ಲ. ಈಗ ಆಲ್ರೆಡಿ ನೀರು ಖಾಲಿ ಆಗಿದೆ, ಈಗ ತರಿಸ್ಬೇಕು, ಈಗ ಟ್ಯಾಂಕರ್ ಹಾಕಿಸ್ಬೇಕು ನೀರಿಗೆ. ಅದೊಂದು ಬೇರೆ ತಲೆನೋವು ನಮಗೆ. ಸೊ ಇನ್ನು ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮಾಡ್ತೀನಿ, ಮತ್ತು ಅದೊಂದು ವೀಡಿಯೋ ಕೂಡ ಮಾಡಬೇಕು ನಾನು, ಅದನ್ನೆಲ್ಲ ಸಪ್ರೇಟಾಗಿ ವೀಡಿಯೋ ಹಾಕಿರ್ತೀನಿ ನೋಡಿ ಆಯಿತಾ. ಸೊ ಅದೆಲ್ಲ ಆದಮೇಲೆ ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆಯಿತಾ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.